21ನೇ SSLCಯ ಹೊಸ ಪರೀಕ್ಷಾ ವಿಧಾನದ ಪ್ರಕಾರ ಶಿವಮೊಗ್ಗ ಜಿಲ್ಲೆಯವರು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮಾಡಿದ್ದಾರೆ. ಅದನ್ನು ನಾವಿವತ್ತು ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಇದು ವಿಜ್ಞಾನ ಪ್ರಶ್ನೆ ಪತ್ರಿಕೆ. ಇಲ್ಲಿ ಕೂಡ ಸೇಮ್ 41ರಿಂದನೇ ಪ್ರಶ್ನೆಗಳು ಪ್ರಾರಂಭ ಆಗ್ತಾವು. ಈ 41ನೇ ಪ್ರಶ್ನೆ, ಸೋಲಾರ್ ಕುಕ್ಕರ್ಸ್ ಆರ್ ಕವರ್ಡ್ ವಿತ್ ಗ್ಲಾಸ್ ಪ್ಲೇಟ್. ಸೌರ ಕುಕ್ಕರ್ಗಳಲ್ಲಿ ಗಾಜಿನ ಮುಚ್ಚಳವಿರಲು ಕಾರಣವೇನು ಅಂತ. ಅಂದರೆ ಗಾಜಿನ ಮುಚ್ಚಳ ಇರೋದರಿಂದ ಸನ್ ರೇಜ್ ಏನು ಒಳಗಡೆ ಬರ್ತಾವು, ಅದು ಹೊರಗಡೆ ಹೋಗದಂತೆ ತಡೆಗಟ್ತದೆ. ದ ಕರೆಕ್ಟ್ ಆನ್ಸರ್ ಈಸ್ ಹೆಚ್ಚಿನ ಉಷ್ಣತೆಯನ್ನು ಕುಕ್ಕರ್ನಲ್ಲಿ ಹಿಡಿದಿಡಲು. ಅದು ಕರೆಕ್ಟ್ ಆನ್ಸರ್. ಇನ್ನೊಂದಿದೆ, ನಿಮಗೆ ಕನ್ಫ್ಯೂಸ್ ಆಗ್ತಿರ್ಬೋದು. ಬೆಳಕನ್ನು ಕೇಂದ್ರೀಕರಿಸಲು ಅಂತಲೂ ಒಮ್ಮೆ ಸಮ್ಟೈಮ್ಸ್ ಬರುತ್ತೆ. ಆದರೆ ಆ ಸೋಲಾರ್ ಕುಕ್ಕರ್ನಲ್ಲಿ ಪೀನ ಮಸೂರ ಅಂತ ಬಳಕೆ ಮಾಡಿರ್ತಾರೆ. ಇಲ್ಲಿ ಆ ಥರ ಏನಿಲ್ಲ. ಸೌರ ಕುಕ್ಕರ್ಗಳಲ್ಲಿ ಗಾಜಿನ ಮುಚ್ಚಳವಿರಲು ಕಾರಣವೇನು ಅಂತದೆ. ಮುಚ್ಚಳ ಅಂದರೆ ಅದು ಸಮತಲ ಪ್ಲೇನ್ ಗ್ಲಾಸ್ ಇರ್ತದೆ. ಹೀಗಾಗಿ ಹೆಚ್ಚಿನ ಉಷ್ಣತೆಯನ್ನು ಕುಕ್ಕರ್ನಲ್ಲಿ ಹಿಡಿದಿಡಲು ಸಹಾಯ ಮಾಡ್ತದೆ. ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್, ಬಯೋಗ್ಯಾಸ್ ಈಸ್ ಎನ್ ಎಕ್ಸಲೆಂಟ್ ಫ್ಯೂಯಲ್ ಬಿಕಾಸ್. ಜೈವಿಕ ಅನಿಲ ಒಂದು ಅತ್ಯುತ್ತಮ ಇಂಧನ. ಯಾಕಂದರೆ ಗೊತ್ತದೆ, ಇದು ಹೊಗೆಯೊಂದಿಗೆ ಉರಿಯುವುದಿಲ್ಲ, ಬೂದಿಯನ್ನು ಉಳಿಸುವುದಿಲ್ಲ. ಆಪ್ಷನ್ ಸಿ, ಇಟ್ ಬರ್ನ್ಸ್ ವಿತೌಟ್ ಸ್ಮೋಕ್ ಆ್ಯಂಡ್ ನಾಟ್ ಲೀವ್ಸ್ ರೆಸಿಡ್ಯೂ ಲೈಕ್ ಎ ಆ್ಯಶ್ ಆಸ್ ಇನ್ ಎ ವುಡ್. ದಟ್ ಈಸ್ ಸಿ ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್, ದ ಪ್ರಾಕ್ಟಿಕಲ್ ಯೂನಿಟ್ ಯೂಸ್ಡ್ ಟು ಮೀಸರ್ ರೇಟ್ ಆಫ್ ಫ್ಲೋ ಚಾರ್ಜಸ್ ಈಸ್. ವಿದ್ಯುದಾವೇಶಗಳ ಹರಿವಿನ ದರವನ್ನು ಅಳೆಯುವ ಏಕಮಾನ ಅಂತ ಕೇಳ್ಯಾರ. ವಿದ್ಯುದಾವೇಶಗಳ ಹರಿಯುವ ದರ ಅಂತಂದರೆ ಯಾವುದು? ಆಂಪಿಯರ್. ಓಕೆ, ರೈಟ್ ಆನ್ಸರ್ ಆಂಪಿಯರ್. ಆಪ್ಷನ್ ಎ. 44. ದ ಡಿವೈಸ್ ವಿಚ್ ರಿವರ್ಸಸ್ ದ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಕರೆಂಟ್ ಇನ್ ಎ DC ಮೋಟಾರ್ ಈಸ್. ಒಂದು ವಿದ್ಯುತ್ ಮೋಟಾರ್ನಲ್ಲಿ, ಅಂದರೆ DC ವಿದ್ಯುತ್ ಮೋಟಾರ್ನಲ್ಲಿ ವಿದ್ಯುತ್ತಿನ ದಿಕ್ಕನ್ನು ಹಿಮ್ಮುಖಗೊಳಿಸುವ ಸಾಧನ ಅಂತ ಕೇಳಿದ್ದಾರೆ. ಇದರೊಳಗೆ ನೋಡಿ, ಕಮ್ಯುಟೇಟರು, ರಿಯೋಸ್ಟ್ಯಾಟು, ಸ್ಲಿಪ್ ರಿಂಗ್ಸು, ಆರ್ಮೇಚರ್. ನಿಮ್ಗೆ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ದಿಕ್ ಪರಿವರ್ತಕ ಮತ್ತು ಜಾರು ಉಂಗುರ ಅಲ್ವಾ. ಇಲ್ಲಿ ಜಾರು ಉಂಗುರಗಳ ಬದಲಾಗಿ ಒಡಕು ಉಂಗುರ ಇತ್ತಂದರೆ ನಿಮಗೆ 2 ಆಪ್ಷನ್ ಸಿಗುತ್ತದು. ಹೀಗಾಗಿ ಸ್ಲಿಪ್ ರಿಂಗ್ಸ್ ಅದಂಕರ ಸರಿಯಾದ ಉತ್ತರ ಆಗಲ್ಲ. ಹಂಗಾಗಿ ದಿಕ್ ಪರಿವರ್ತಕ ಆಪ್ಷನ್ ಎ ಕಮ್ಯುಟೇಟರ್ ಈಸ್ ರೈಟ್ ಆನ್ಸರ್. 45. ಸೇಫ್ಟಿ ಮೆಜರ್ ಟು ಪ್ರಿವೆಂಟ್ ಸಿವಿಯರ್ ಶಾಕ್ ಟು ಯೂಸರ್ ವೆನ್ ದೇರ್ ಈಸ್ ಎನಿ ಲೀಕೇಜ್ ಆಫ್ ಕರೆಂಟ್ ಟು ಎ ಮೆಟಾಲಿಕ್ ಬಾಡಿ ಆಫ್ ಎಲೆಕ್ಟ್ರಿಕ್ ಅಪ್ಲಯನ್ಸಸ್. ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಬಳಕೆದಾರನಿಗೆ ತೀವ್ರ ಆಘಾತ ಉಂಟಾಗದಂತೆ ತಡೆಯುವ ಸುರಕ್ಷತಾ ಸಾಧನ ಕ್ರಮ ಯಾವುದು? ಇವಾಗ ವಿದ್ಯುತ್ ಹೀಟ್ರ್ ಇರ್ತದೆ, ವಾಷಿಂಗ್ ಮಷಿನ್ ಇರ್ತದೆ, ನಿಮ್ಮ ಟಿವಿಗಳು ಇರ್ತಾವೆ. ಅವಕ್ಕೆ ಪ್ಲಗ್ನಲ್ಲಿ 3 ಸಂಪರ್ಕ ತಂತಿಗಳು ಕಂಡು ಬರ್ತಾವೆ, ನೋಡಿರಬಹುದು. ಅಂದರೆ ಅದು ಯಾಕೆ ಕೊಟ್ಟಿರ್ತಾರೆ ಅಂತಂದರೆ, ಆ ಡಿವೈಸನ್ನು ಟಚ್ ಮಾಡಿದಾಗ, ಒಮ್ಮೊಮ್ಮೆ ಕಂಪ್ಯೂಟರ್ನ ಯೂಸ್ ಮಾಡ್ತಿರ್ತೀರಿ, 2 ಪ್ಲಗ್ ಹಾಕಿಬಿಟ್ಟು, ಅದು ಮುಟ್ಟಿದಾಗ, ಅದರ ಹೊರಮೆ ಮುಟ್ಟಿದಾಗ ನಿಮಗೆ ಜುಮ್ ಸ್ವಲ್ಪ ಸ್ಪರ್ಶ ಉಂಟಾಗತ್ತೆ. ಆಗಬಾರ್ದು ಅಂತಂದರೆ ನಾವು ಅರ್ಥಿಂಗ್ ಮಾಡಬೇಕು, ಭೂ ಸಂಪರ್ಕ ತಂತಿಯನ್ನು ಅಳವಡಿಸಬೇಕು. ಹಂಗಂದ್ರೆ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. 47. ಇನ್ ಇಂಡಿಯಾ ದ ಫ್ರೀಕ್ವೆನ್ಸಿ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್ ಯೂಸ್ಡ್ ಇನ್ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಈಸ್. ಭಾರತದಲ್ಲಿ ಗೃಹ ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಪರ್ಯಾಯ ವಿದ್ಯುತ್ತಿನ ಆವೃತ್ತಿ ಫ್ರೀಕ್ವೆನ್ಸಿ ಕೇಳಿದ್ದಾರೆ. ಎಷ್ಟು ಆವೃತ್ತಿ ಇರ್ತದೆ ನಮ್ಮ ಇಂಡಿಯಾದೊಳಗೆ ಅಂತಂದರೆ 50 ಹರ್ಟ್ಜ್ ಅಥವಾ 220 ವೋಲ್ಟ್ ಅಷ್ಟನ್ನು ನಾವು ಬಳಕೆ ಮಾಡ್ತೀವಿ. ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ 48. ಈಟಿಂಗ್ ಕಾಯಿಲ್ ಆಫ್ ರೆಸಿಸ್ಟೆನ್ಸ್ 10 ohm ಟೇಕ್ಸ್ ಎ ಕರೆಂಟ್ 2 ampere. ದ ಈಟ್ ಡೆವಲಪ್ಡ್ ಬೈ ಇಟ್ ಇನ್ ಎ 5 seconds ಈಸ್ ಅಂತ ಕೇಳಿದ್ದಾನೆ. ದಿಸ್ ಈಸ್ ಎ ಪ್ರಾಬ್ಲಮ್. ಆನ್ಸರ್ ಕೊಟ್ಟಿದ್ದಾನೆ 1000, 200 joules, 100 joules, 2200 joules. ಏನೇನು ಕೊಟ್ಟಿದ್ದಾನೆ? ವಾಟ್ ಈಸ್ ಗಿವನ್? ಆರ್ ಎಷ್ಟಿದೆ? 10 ohm, I 2 ampere, T
5 ಸೆಕೆಂಡ್ ಕೊಟ್ಟಿದ್ದಾನೆ. ಏನು ಕಂಡುಹಿಡಬೇಕು? ವ್ಯಾಟ್ ಎಷ್ಟು ಸಾಮರ್ಥ್ಯವನ್ನು ಅದು ಉಪಯೋಗಿಸ್ಕೊಳ್ಳುತ್ತು ಅನ್ನೋದನ್ನು ನಾವು ಕಂಡುಹಿಡಬೇಕಾಗಿದೆ. ಇವನ್ನೆಲ್ಲ ಕಂಡುಹಿಡಬೇಕಾದ್ರೆ ಆರ್ ಗೊತ್ತಿದೆ, ಐ ಗೊತ್ತಿದೆ. ಹಾಗಾದರೆ ನಮಗೆ ವೋಲ್ಟೇಜ್ ಬೇಕು, ವಿ ಕಂಡುಹಿಡಬೇಕು. ವಿ ಈಸ್ ಈಕ್ವಲ್ ಟು ಐ ಆರ್, ವಿ ಈಸ್ ಈಕ್ವಲ್ ಟು 2 × 10, ವಿ ಈಸ್ ಈಕ್ವಲ್ ಟು 20 ವೋಲ್ಟ್. ದೆನ್ ನೆಕ್ಸ್ಟ್ ಫಾರ್ಮುಲಾ W ಈಸ್ ಈಕ್ವಲ್ ಟು ವಿ ಇಂಟು ಐ ಇಂಟು ಟಿ, ವಿ ಈಸ್ ಈಕ್ವಲ್ ಟು 20 ಇಂಟು 2 ಇಂಟು 5. Total we calculate 200 joule. Answer C is right answer. Next 49. The electric circuit, the function of the battery is 2. ಒಂದು ವಿದ್ಯುತ್ ಮಂಡಲ ಇರ್ತದೆ, ಅದ್ರಾಗ ವಿದ್ಯುತ್ ಕೋಶದ ಕೆಲಸ ಏನಂತಾನೆ ಅಂದರೆ ಬ್ಯಾಟ್ರಿ ಕೆಲಸ ಏನಪ್ಪ? ಇಲ್ಲಿ ಬ್ಯಾಟ್ರಿ ಕೆಲಸ ಏನು? ವಿಭವಾಂತರವನ್ನು ನಿರ್ವಹಿಸಲು, ಮೇಂಟೈನ್ ದ ಪೊಟೆನ್ಷಿಯಲ್ ಡಿಫರೆನ್ಸ್, ಅದು ಮಾಡ್ತದೆ. ಆಪ್ಷನ್ ಬಿ ರೈಟ್ ಆನ್ಸರ್. 51. To get a high dimensioned and point sized image by convex lens, the object should be placed. ಪೀನ ಮಸೂರದಲ್ಲಿ ಒಂದು ಅತ್ಯಂತ ಚಿಕ್ಕದಾದ ಚುಕ್ಕೆ ಗಾತ್ರದ ಪ್ರತಿಬಿಂಬ ಪಡೆಯಲು ಇಡಬೇಕಾದ ವಸ್ತುವಿನ ಸ್ಥಾನ. ಚುಕ್ಕೆ ಗಾತ್ರದ ಪ್ರತಿಬಿಂಬ ಪಡಿಬೇಕಾದ್ರೆ ಆ ವಸ್ತು ಎಲ್ಲಿರ್ತದೆ? ಅನಂತದಲ್ಲಿ ಇರ್ತದೆ, ಎಟ್ ಇನ್ಫಿನಿಟಿ ಡಿಸ್ಟನ್ಸ್. ದಿಸ್ ಈಸ್ ಆಪ್ಷನ್ ಡಿ ರೈಟ್ ಆನ್ಸರ್. 51. ಓಕೆ 51. ಓಕೆ 52. Observe the following table. In this table diamond refractive index ಕೊಟ್ಟಿದ್ದಾರೆ. ಮತ್ತೇನು ಕೇಳ್ಯಾನ? ಇನ್ ವಿಚ್ ಮೆಟೀರಿಯಲ್ ಮೀಡಿಯಮ್ ರೇ ಲೈಟ್ ಬೆಂಡ್ಸ್ ದ ಲೀಸ್ಟ್. ಯಾವ ಒಂದು ಮಾಧ್ಯಮದಲ್ಲಿ ಬೆಳಕು ಅತಿ ಕಡಿಮೆ ಬಾಗ್ತದ ಅಂತ ಕೇಳ್ಯಾನ. ಯಾವುದರಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಡಿಮೆ ಇರ್ತದೋ ಅದರಲ್ಲಿ ಕಡಿಮೆ ಬಾಗ್ತದ. ಈ ಚಾರ್ಟ್ ನೋಡಿದ್ರೆ ನಿಮಗೆ ಯಾವುದರಲ್ಲಿ ರೀಡಿಂಗ್ ಕಡಿಮೆ ಕಂಡು ಬರ್ತದೆ? 1.33 ಅಂದರೆ ಯಾವುದು? ನೀರು. ಆಪ್ಷನ್ ಡಿ ರೈಟ್ ಆನ್ಸರ್. Next 53. Object height and image height of lens is 2 cm and minus 4 cm. Then the magnification is ಅಂತ ಕೇಳಿದ್ದಾನೆ. ನಿಮಗೆ ಸೂತ್ರ ಗೊತ್ತದ, m is equal to h dash by h. h dash ಅಂತಂದರೆ ಪ್ರತಿಬಿಂಬದ್ದು, -4 divided by 2 ಆಯ್ತಂದ್ರೆ 2 ಇಂಟು 2 ಆಗಲ್ಲ ಅಂದರೆ -2. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. 54. Hold a screen in front of convex lens and adjust it to get a sharp and bright image of a distant object. Then the distance between the optic center and the image gives ಅಂತಿದೆ. ಒಂದು ದೂರದ ವಸ್ತುವಿನ ಸ್ಪಷ್ಟವಾದ ಮತ್ತು ಪ್ರಕಾಶಮಾನವಾದ ಪ್ರತಿಬಿಂಬವನ್ನು ಪಡೆಯಲು ಪೀನ ಮಸೂರದ ಮುಂದೆ ಪರದೆಯನ್ನು ಹೊಂದಿಸಿ. ಹಾಗಾದರೆ ಮಸೂರದ ದೃಕ ಕೇಂದ್ರ ಹಾಗೂ ಪ್ರತಿಬಿಂಬಕ್ಕಿರುವ ದೂರ. ಈ ಚಿತ್ರ ಗಮನಿಸಿ, ಏನು ಗೊತ್ತಾಗುತ್ತೆ? ದೃಕ ಕೇಂದ್ರ ಇಲ್ಲಿದೆ, ಪ್ರತಿಬಿಂಬದ ದೂರ ಅಲ್ಲಿದೆ, ಅಲ್ಲಿಂದ ಅಲ್ಲಿಗಿರುವ ದೂರ ಏನು? ಸಂಗಮ ದೂರ, ಫೋಕಲ್ ಲೆಂತ್. ಆಪ್ಷನ್ ಬಿ ರೈಟ್ ಆನ್ಸರ್. 55. C3H8 ಬಿಲಾಂಗ್ಸ್ ಟು ಹೋಮೋಲಾಗ್ ಸೀರೀಸ್ ಆಫ್. ಯಾವ ಅನುರೂಪ ಶ್ರೇಣಿಗೆ ಸೇರುತ್ತೆ ಅಂತಂದರೆ ಅದು ಗೊತ್ತದ, ಅಲ್ಕೇನ್ CnH2n+2. ಓಕೆ, ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್, ಅಲ್ಕೇನ್ಸ್. 56. The emphoteric oxide that gives protection against oxidation of iron is. ಕಬ್ಬಿಣಕ್ಕೆ ತುಕ್ಕು ಹಿಡಿಯದಂತೆ ರಕ್ಷಣೆ ಒದಗಿಸುವ ಉಭಯವರ್ತಿ ಆಕ್ಸೈಡ್. ಉಭಯವರ್ತಿ ಆಕ್ಸೈಡ್ ಯಾವ ಗೊತ್ತದೆ ನಿಮಗೆ? ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಜಿಂಕ್ ಆಕ್ಸೈಡ್. ಇಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಕಾಣ್ತಾ ಇಲ್ಲ, ಅಂದರೆ ಸಿ ಕಾಣ್ತಾ ಇದೆ, ZnO, ಜಿಂಕ್ ಆಕ್ಸೈಡ್. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್, ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಪಿರಿಯಾಡಿಕ್ ಫಂಕ್ಷನ್ ಆಫ್ ದೇರ್ ಅಟಾಮಿಕ್ ನಂಬರ್ ಈಸ್. ಧಾತುವಿನ ಲಕ್ಷಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು. ಯಾವುದಿದು? ಆಧುನಿಕ ಆವರ್ತ ಕೋಷ್ಟಕದ ಒಂದು ನಿಯಮ. ಉಳಿದಿವೆಲ್ಲವೂ ಏನಾಗಿರ್ತವೆ? ಪರಮಾಣು ರಾಶಿಯ ಸಂಖ್ಯೆಗೆ ಅನುಗುಣವಾಗಿರ್ತಾವೆ. ಬಟ್ ಮಾಡರ್ನ್ ಪಿರಿಯಾಡಿಕ್ ಲಾ ಏನು ಹೇಳ್ತದೆ? ದ ಎಲಿಮೆಂಟ್ಸ್ ಆರ್ ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟಾಮಿಕ್ ನಂಬರ್ ಆಗಿರ್ತದೆ. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. 58. ಇನ್ ದ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಕ್ರಾಸ್ ದ ಪೀರಿಯಡ್ ದ ಮೆಟಾಲಿಕ್ ಕ್ಯಾರೆಕ್ಟರ್. ಆವರ್ತದ ಗುಂಟ ಮುಂದೆ ಸಾಗದಂತೆ ಲೋಹ ಗುಣ ಏನಾಗ್ತದೆ? ಆಗಲೇ ಹೇಳಿದ್ದೆ ನಾನು, ಕಡಿಮೆಯಾಗ್ತದೆ. ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್, ದ ಗ್ಯಾಸ್ ರಿಲೀಸ್ಡ್ ಡ್ಯೂರಿಂಗ್ ರೋಸ್ಟಿಂಗ್ ಆಫ್ ಸಲ್ಫೈಡ್ ಓರ್ ಈಸ್ ಅಂತ. ಸಲ್ಫೈಡ್ ಓರ್ನ ಕಾಯಿಸಿದಾಗ ಏನು ಬರ್ತದೆ? ಸಲ್ಫರ್ ಡೈಆಕ್ಸೈಡ್. ಆಪ್ಷನ್ ಎ ರೈಟ್ ಆನ್ಸರ್. 59. 61. ಫ್ಯೂ ಡ್ರಾಪ್ಸ್ ಆಫ್ ಬ್ಲೂ ಲಿಟ್ಮಸ್ ಈಸ್ ಆ್ಯಡೆಡ್ ಟು ಲೆಮನ್ ಜ್ಯೂಸ್. ದ ಕಲರ್ ಆಫ್ ಲೆಮನ್ ಜ್ಯೂಸ್ ಸೊಲ್ಯೂಷನ್ ಟರ್ನ್ಸ್ ಅಂತ. ಅಂದರೆ ಅಸಿಡ್ ಒಳಗೆ ನೀಲಿ ಇದ್ದಿದ್ದು ಏನಾಗ್ತದೆ? ಕೆಂಪಾಗ್ತದೆ. ಆಪ್ಷನ್ ಎ ರೈಟ್ ಆನ್ಸರ್, ರೆಡ್, ಕೆಂಪು. 61.
ಡೈಲ್ಯೂಷನ್ ಆಫ್ ಅಸಿಡ್ಸ್ ರಿಸಲ್ಟ್ ಇನ್ ಡಿಕ್ರೀಸಸ್ ಇನ್ ಕಾನ್ಸಂಟ್ರೇಷನ್ ಆಫ್ ಆಮ್ಲಗಳನ್ನು ಸಾರ ರಿಕ್ತಗೊಳಿಸಿದಾಗ ಇವುಗಳ ಸಾಂದ್ರತೆ ಕಡಿಮೆಯಾಗುತ್ತದೆ. ಯಾವುಗಳ ಸಾಂದ್ರತೆ ಕಡಿಮೆಯಾಗುತ್ತೆ? ಹೈಡ್ರೋನಿಯಂ ಅಯಾನ್ಸ್. ಆಪ್ಷನ್ ಬಿ H3O+ ಅಯಾನ್ಸ್ಗಳ ಕಾನ್ಸಂಟ್ರೇಷನ್ ಕಡಿಮೆಯಾಗುತ್ತೆ. ಆಪ್ಷನ್ ಬಿ ರೈಟ್ ಆನ್ಸರ್. 62 ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಸೈಕ್ಲೋಹೆಕ್ಸೇನ್ ಈಸ್. ಕಳೆದ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದ್ದೀವಿ. ಸೈಕ್ಲೋಹೆಕ್ಸೇನ್ C6H12. ಆಪ್ಷನ್ ಬಿ ರೈಟ್ ಆನ್ಸರ್. 63 ದ ಕಾನ್ಸ್ಟಿಟ್ಯೂಟೆಂಟ್ಸ್ ಆಫ್ ಬ್ರಾಸ್ ಆರ್. ಹಿತ್ತಾಳೆಯ ಘಟಕಗಳು. ನೆನ್ಪಿಟ್ಕೊಳ್ಳೋಕ್ಕೆ ನಾನು ಇತಾಸ ಅಂತ ಹೇಳಿರ್ತೀನಿ. ಇತಾಸ, ಹಿ ಅಂದರೆ ಹಿತ್ತಾಳೆ, ತಾಸ, ತಾ ಅಂದ್ರೆ ತಾಮ್ರ, ಸ ಅಂದರೆ ಸತು. ಇತಾಸ ಯಾವುದಿದೆ? ಆಪ್ಷನ್ ಎ ತಾಮ್ರ ಮತ್ತು ಸತು. ರೈಟ್ ಆನ್ಸರ್. 64 ಸೋಪ್ ಫಾರ್ಮ್ಸ್ ಸ್ಕಮ್ ವಿತ್ ಫಾಲೋವಿಂಗ್ ಸಾಲ್ಟ್ಸ್ ಅಂತ. ಯಾವುದು? ಆಪ್ಷನ್ ಎ ಮೆಗ್ನೀಷಿಯಂ ಕ್ಲೋರೈಡ್. 65 ಟೂತ್ಪೇಸ್ಟ್ ಈಸ್ ಯೂಸ್ಡ್ ಟು ಪ್ರಿವೆಂಟ್ ಟೂತ್ ಡಿಕೆ ಬಿಕಾಸ್ ಇಟ್ ಈಸ್. ನಾವು ಟೂತ್ಪೇಸ್ಟನ್ನು ಉಪಯೋಗಿಸ್ತೀವಲ್ಲ, ಯಾಕೆ? ಹಲ್ಲು ಕೊಳೆಯಬಾರ್ದಂತೆ, ಉಳುಕು ಬೀಳಬಾರ್ದಂತ. ಕಾರಣ ನಮ್ಮ ಹಲ್ಲಿನಲ್ಲಿ ಅಸಿಡಿಕ್ ಕಂಟೆಂಟ್ ಇರ್ತದೆ. ಅದನ್ನು ತಟಸ್ಥಗೊಳಿಸ್ಬೇಕಾದ್ರೆ ಏನು ಮಾಡಬೇಕು? ನಾವು ಬೇಸಿಕ್ಕನ್ನು ಉಪಯೋಗ ಮಾಡಬೇಕು. ಆಪ್ಷನ್ ಎ ಪ್ರತ್ಯಾಮ್ಲೀಯ. 66 ದ ನಂಬರ್ ಆಫ್ ಗ್ರೂಪ್ಸ್ ಆ್ಯಂಡ್ ಪೀರಿಯಡ್ಸ್ ಇನ್ ದ ಮಾಡರ್ನ್ ಪೀರಿಯೋಡಿಕ್ ರೆಸ್ಪೆಕ್ಟಿವ್ಲಿ. ಆಧುನಿಕ ಆವರ್ತ ಕೋಷ್ಟಕದಲ್ಲಿ ವರ್ಗ ಮತ್ತು ಆವರ್ತಗಳ ಸಂಖ್ಯೆ. ಇಲ್ಲೇ ಭಾಳ ಸ್ವಲ್ಪ ಪ್ರಶ್ನೆಗಳನ್ನು ಅಬ್ಸರ್ವ್ ಮಾಡಬೇಕು. ಫಸ್ಟ್ ಏನು ಕೇಳ್ಯಾನೆ? ವರ್ಗ ಕೇಳ್ಯಾನ, ನೆಕ್ಸ್ಟ್ ಆವರ್ತ ಕೇಳ್ಯಾನ. ಅಂದರೆ ಫಸ್ಟ್ ಗ್ರೂಪ್ಸ್ ಕೇಳ್ಯಾನ, ನೆಕ್ಸ್ಟ್ ಪೀರಿಯಡ್ಸ್ ಕೇಳ್ಯಾನ. ಗ್ರೂಪ್ಸ್ ಎಷ್ಟಿದ್ದಾವೆ? 18 ಅದ. ಆವರ್ತ ಎಷ್ಟದಾವು? 7 ಅದಾವೆ. ಆಪ್ಷನ್ ಸಿ 18 and 7. 67 ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾರೀಸ್ ಸಬ್ಸ್ಟೆನ್ಸ್ ಅಪ್ವರ್ಡ್ಸ್ ಆ್ಯಸ್ ವೆಲ್ ಆ್ಯಸ್ ಡೌನ್ವರ್ಡ್ಸ್ ಇನ್ ಪ್ಲಾಂಟ್ಸ್ ಅಂತ. ಸಸ್ಯಗಳಲ್ಲಿ ಈ ಕೆಳಗಿನದು ಯಾವುದು ಮೇಲ್ಮುಖವಾಗಿಯೂ ಸಾಗಿಸುತ್ತಾ ಕೆಳಮುಖವಾಗಿ ಸಾಗಿಸುತ್ತಾ ಅಂತ ಕೇಳ್ಯಾನ. ಇದರೊಳಗೆ ಯಾವುದು ಆಹಾರವನ್ನು ಸಾಗಿಸುತ್ತಲ್ಲ, ಯಾವುದದು? ಪ್ಲೋಯಮ್. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ದ ಸೆಲ್ ಇನ್ ಅವರ್ ಬ್ಲಡ್ ವಿಚ್ ಡಿಸ್ಟ್ರಾಯ್ ಡಿಸೀಸ್ ಕಾಸಿಂಗ್ ಜರ್ಮ್ಸ್ ಆರ್. ನಮ್ಮ ದೇಹದೊಳಗೆ ರೋಗಾಣುಗಳನ್ನು ನಾಶಪಡಿಸುವ ರಕ್ತದ ಜೀವಕೋಶ ಯಾವುದು ಅಂತ ಗೊತ್ತದ. ಆಪ್ಷನ್ ಡಿ ಬಿಳಿ ರಕ್ತ ಕಣ, WBC. ರೈಟ್ ಆನ್ಸರ್. 69 ಹಾರ್ಮೋನ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಪೊಟೋಟ್ರೋಪಿಸಮ್ ಇನ್ ಪ್ಲಾಂಟ್ ಈಸ್. ಸಸ್ಯಗಳಲ್ಲಿನ ದ್ವಿತೀಯ ಅನುವರ್ತನಾ ಚಲನೆಗೆ ಕಾರಣವಾದ ಸಸ್ಯ ಹಾರ್ಮೋನ್. ಯಾವುದು? ಗಿಬ್ಬರ್ಲಿನ್ನು, ಆಕ್ಸಿನು, ಸೈಟೋಕೈನಿನು, ಅಬ್ಸೆಸಿಕ್ ಆಮ್ಲ. ಬಟ್ ಜಿಬ್ಬರ್ಲಿನು, ಆಕ್ಸಿನು, ಸೈಟೋಕೈನು ಸಸ್ಯದ ಬೆಳವಣಿಗೆ ಕಾರಣ ಆಗ್ತಾವೆ. ಬಟ್ ಅದರಲ್ಲಿಯೇ ದ್ವಿತೀಯ ಅನುವರ್ತನ ಅಂದರೆ ಬೆಳಕಿನ ಕಡೆಗೆ ಸಾಗಿಸುವಂಥದ್ದು. ಕತ್ತಲಾಗಿರ್ತದೆ ಸಸ್ಯ, ಕಿಟಕಿ ಒಳಗೆ ಬೆಳಕಿನ ಕಡೆಗೆ ಬರ್ತಿರ್ತದಲ್ಲ, ಅದಕ್ಕೆ ಕಾರಣವಾದ ಹಾರ್ಮೋನ್ ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಆಕ್ಸಿನ್. ಆಪ್ಷನ್ ಬಿ. ನೆಕ್ಸ್ಟ್ 71 ಅಯೋಡಿನ್ ಈಸ್ ನೆಸಸರಿ ಫಾರ್ ಸಿಂಥಸಿಸ್ ಆಫ್ ವಿಚ್ ಆಫ್ ದ ಫಾಲೋವಿಂಗ್ ಹಾರ್ಮೋನ್ ಅಂತ. ಅಯೋಡಿನ್ನು ಯಾವುದು ಬರ್ತದೆ? ಅಯೋಡಿನ್ ಕೊರತೆ ಉಂಟಾದ್ರೆ ಗಳಗಂಡ ರೋಗ ಬರ್ತದೆ. ಗಳಗಂಡ ರೋಗ ಬರಬಾರ್ದು ಅಂತಂದರೆ ಥೈರಾಯ್ಡ್ ಗ್ಲ್ಯಾಂಡ್ ಚೆನ್ನಾಗಿರಬೇಕು. ಥೈರಾಯ್ಡ್ ಗ್ಲ್ಯಾಂಡ್ ಉತ್ಪಾದನೆ ಮಾಡುವಂಥ ಹಾರ್ಮೋನು ಥೈರಾಕ್ಸಿನ್. ಆಪ್ಷನ್ ಬಿ ರೈಟ್ ಆನ್ಸರ್. 71 ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದ ಕಾಂಪೋನೆಂಟ್ ಇನ್ ರಿಫ್ಲೆಕ್ಸ್ ಆರ್ಕ್ ಈಸ್. ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಬಂದದ, ಸ್ವಲ್ಪ ಗಮನವಿಟ್ಟು ನೋಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಗ್ರಾಹಕದಿಂದ ನಮ್ಮ ಕ್ರಿಯಾವಾಹಿ ನರಕೋಶ ಅದನ್ನು ತಲುಪಿಸುತ್ತಾ, ಕ್ರಿಯಾವಾಹಿ ನರಕೋಶದಿಂದ ಮೆದುಳು ಬಳ್ಳಿಗೆ ಹೋಗುತ್ತೆ, ಮೆದುಳು ಬಳ್ಳಿಯಿಂದ ಜ್ಞಾನವಾಹಿ ನರಕೋಶ, ಜ್ಞಾನವಾಹಿ ನರಕೋಶದಿಂದ ಸ್ನಾಯುಗಳು ಕೆಲಸ ಮಾಡ್ತವೆ. ಹಂಗಂದರೆ ಆಪ್ಷನ್ ವಿಚ್ ಒನ್? ಗ್ರಾಹಕಗಳು, ಜ್ಞಾನವಾಹಿ ನರಕೋಶ, ಮೆದುಳು ಬಳ್ಳಿ, ಕ್ರಿಯಾವಾಹಿ ನರಕೋಶ, ಸ್ನಾಯುಗಳು. ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ರಿಸೆಪ್ಟರ್ಸ್, ಸೆನ್ಸರಿ ನ್ಯೂರಾನ್, ಸ್ಪೈನಲ್ ಕಾರ್ಡ್, ಮೋಟಾರ್ ನ್ಯೂರಾನ್ ಆ್ಯಂಡ್ ಮಸಲ್ಸ್. ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಇಲ್ಲಿ ಮೆದುಳಿಗೆ ಹೋಗಂಗಿಲ್ಲ, ಬದಲಾಗಿ ಮೆದುಳು ಬಳ್ಳಿಯಿಂದಲೇ ಈ ಕಾರ್ಯವನ್ನು ನಿರ್ವಹಿಸುತ್ತೆ. ಪರಾವರ್ತಿತ ಚಾಪದ ಒಂದು ಸರಿಯಾದ ಕ್ರಮ. 72 ದ ಸೆಕ್ಸುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ವಿಚ್ ಈಸ್ ಕಾಸ್ಡ್ ಬೈ ಬ್ಯಾಕ್ಟೀರಿಯಾ ಈಸ್. ಬ್ಯಾಕ್ಟೀರಿಯಾದಿಂದ ಬರುವಂಥ ಕೆಳಗಿನ ರೋಗ ಯಾವಪ್ಪ ಅಂತಂದರೆ ಗೋನೋರಿಯಾ. ಏಡ್ಸ್ ವೈರಸ್ನಿಂದ ಬರುತ್ತೆ. ಅತಿಸಾರ ಭೇದಿ ಏಕಕೋಶಿ ಜೀವಿಯಿಂದ ಬರ್ತಿರ್ತದೆ. ಮಲೇರಿಯಾನು ಕೂಡ ಏಕಕೋಶಿ ಜೀವಿಯಿಂದ ಬರ್ತದೆ. ಬಟ್ ಗೋನೇರಿಯಾ ಬ್ಯಾಕ್ಟೀರಿಯಿಂದ ಉಂಟಾದಂಥ ಒಂದು ರೋಗ. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. 73 ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ರಿಪ್ರೊಡಕ್ಟಿವ್ ಸ್ಟೇಜ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಈಸ್. ಯಾವುದು? ಲಿಂಗಾಣುಗಳು, ಯುಗ್ಮಜ, ಭ್ರೂಣ, ಬೀಜ ಅಂತಿದೆ. ಗೆಮೆಟ್ಸ್ನಿಂದ 2 ಗೆಮೆಟ್ಸ್ ಸೇರಿ ಜೈಗೋಟ್ ಆಗುತ್ತೆ. ಜೈಗೋಟ್ನಿಂದ
ಎಂಬ್ರಿಯೋ ಆಗುತ್ತೆ, ಎಂಬ್ರಿಯೋ ಆದಮೇಲೆ ಸೀಡ್ ಉಂಟಾಗುತ್ತೆ. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. 74 in male reproductive system which of the following forms a common passage for both sperms and urine. ಈ ಚಿತ್ರವನ್ನು ಗಮನಿಸಿ, ಮೂತ್ರ ಮತ್ತು ವೀರ್ಯ ಒಂದೇ ಜಾಗದಲ್ಲಿ ಪಾಸ್ ಆಗುವಂಥ ಒಂದು ದ್ವಾರ ಕೇಳಿದ್ದಾರೆ. ಅದು ಯಾವುದಾಗುತ್ತೆ? ಮೂತ್ರ ವಿಸರ್ಜನಾ ನಾಳ. ಆಪ್ಷನ್ ಎ ಯುರೇಥ್ರಾ ಇಸ್ ರೈಟ್ ಆನ್ಸರ್. 75 ಎ ನಾರ್ಮಲ್ ಸೆಲ್ ಆಫ್ ವುಮನ್ ಬಾಡಿ ಕಂಟೇನ್ಸ್ 23 pair of chromosomes. The number of chromosomes in sex cell, sperm or ovum of a woman beings is most likely to be. ಮಾನವನ ದೇಹದೊಳಗೆ ನಮ್ಮ ಜೀವಕೋಶದಾಗ 23 ಜೊತೆ ವರ್ಣತಂತುಗಳು ಇರ್ತಾವೆ. ಓಕೆ, ಹಾಗಾದರೆ ಮಾನವನಲ್ಲಿನ ವೀರ್ಯಾಣು ಅಥವಾ ಅಂಡಾಣು ಕೋಶಗಳಲ್ಲಿನ ವರ್ಣತಂತುಗಳ ಸಂಖ್ಯೆ ಕೇಳಿದಾನ ಅಂತಂದ್ರೆ ಅರ್ಧ ಕಡಿಮೆಗಿರ್ತಾವೆ. ಅರ್ಧ ಕಡಿಮೆಗಿರ್ತಾವೆ ಅಂತಂದ್ರೆ 23 ಜೊತೆ ಇರ್ತಾವೆ. 23 ಜೊತೆದೊಳಗೆ ಅರ್ಧ ಕಡಿಮೆಗೆ ಅಂತಂದರೆ ಎಷ್ಟು? 23 ಇರ್ತಾವೆ. ಆಪ್ಷನ್ ಯಾವುದು? ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. 76 ಆಕ್ಸಿಜನ್ ಈಸ್ ಕನ್ವರ್ಟೆಡ್ ಇಂಟು O3 ಅಂದರೆ ಓಝೋನ್ ಬೈ ದ ಆ್ಯಕ್ಷನ್ ಆಫ್. ಪದೇ ಪದೇ ಕೇಳಿದ್ದಾರೆ ಪ್ರಶ್ನೆ ಪತ್ರಿಕೆಯಲ್ಲಿ, ಅದನ್ನು ಗಮನವಿಟ್ಟು ನೋಡ್ಕೊಳ್ಳಿ. ಅದು ಯಾವುದು? ನೇರಳಾತೀತ ಕಿರಣಗಳು. ಆಪ್ಷನ್ ಬಿ ಅಲ್ಟ್ರಾವೈಲೆಟ್ ರೇಡಿಯೇಷನ್. 77 ದ ಬಿಸೋನಿಯಾ ಕಮ್ಯುನಿಟಿ ಆಫ್ ರಾಜಸ್ಥಾನ್ ಈಸ್ ಅಸೋಸಿಯೇಟೆಡ್ ವಿತ್ ದ ಕನ್ಸರ್ವೇಷನ್ ಆಫ್. ರಾಜಸ್ಥಾನದ ಬಿಷ್ಣೋಯಿ ಸಮುದಾಯವು ಇವುಗಳ ಸಂರಕ್ಷಣೆಯಲ್ಲಿ ತೊಡಗಿಕೊಂಡಿತ್ತು. ಯಾವುದು? ಅವರು ಅರಣ್ಯ ಮತ್ತು ವನ್ಯಜೀವಿನ ಒಂದು ದೇವತೆ ಅಂತೇಳಿ ಧಾರ್ಮಿಕ ಒಂದು ಭಕ್ತಿಯಿಂದ ಪೂಜೆ ಮಾಡ್ತಿದ್ರು. ಹಂಗಂದ್ರೆ ಆಪ್ಷನ್ ಬಿ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್, ಅರಣ್ಯಗಳು ಮತ್ತು ವನ್ಯಜೀವಿ ರೈಟ್ ಆನ್ಸರ್. 78 ಇನ್ a pure tall plant is crossed with a pure short plant. The ratio of pure tall plant to ಪ್ಯೂರ್ ಶಾರ್ಟ್ ಪ್ಲಾಂಟ್ಸ್ ಇನ್ F2 ಜನರೇಷನ್ ವಿಲ್ ಬಿ ಅಂತ ಕಳೆದ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದ್ದೀವಿ ನಾವು. ಅಲ್ಲಿ F1 ಮಾಡಿದ್ದೇನೆ ಪ್ರಶ್ನೆ ಪತ್ರಿಕೆ, ಇಲ್ಲಿ F2ದಲ್ಲಿ ಕೇಳಿದ್ದಾರೆ. ಅಂದರೆ F2ದಲ್ಲಿ ಏನಾಗುತ್ತೆ? 3 ದೊಡ್ಡ ಇರ್ತಾವೆ, ಒಂದು ಚಿಕ್ಕದಿರ್ತದೆ. ಆಪ್ಷನ್ ಬಿ 3:1. ಈ ಚಾರ್ಟನ್ನು ಗಮನಿಸಿ, 3 ದೊಡ್ಡ ಇರ್ತಾವೆ, ಒಂದು ಚಿಕ್ಕದಿರ್ತದೆ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. F1 ಕೇಳಿದರೆ ಆಲ್ ಪ್ಲಾಂಟ್ಸ್ ಆರ್ ಟಾಲ್ ಇರ್ತಾವೆ. F2 ಕೇಳಿದರೆ 3:1 ಅಂತ ಆನ್ಸರ್ ಮಾಡಬೇಕು. ಇದರಲ್ಲಿ ಆನ್ಸರು ಆಪ್ಷನ್ ಬಿ. 79 ದ ವುಮನ್ ಸ್ಪೀಸೀಸ್ ಹ್ಯಾಸ್ ಎ ಜೆನೆಟಿಕ್ ರೂಟ್ಸ್ ಇನ್. ಅಂದರೆ ಮಾನವನ ಪ್ರಭೇದ ನಾವೇನು ಎಲ್ಲಿಂದ ಬಂದಿವಿ ಅಂತ, ಆನುವಂಶಿ ಹೆಜ್ಜೆ ಗುರುತು ಎಲ್ಲಿ ಸಿಕ್ಕು ನಾವು ಮಾನವೊಂದು ಅಂತಂದರೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ, ಆಫ್ರಿಕಾ. ಆಪ್ಷನ್ ಬಿ ಆಫ್ರಿಕಾ. ನರ್ಮದಾ ಬಚಾವೋ ಆಂದೋಲನ ಈಸ್ ಮೇಡ್ ಫಾರ್ ವಿಚ್ ಆಫ್ ದ ಫಾಲೋವಿಂಗ್ ರೀಸನ್. ನರ್ಮದಾ ಬಚಾವೋ ಆಂದೋಲನಕ್ಕೆ ಮುಖ್ಯವಾದ ಕಾರಣ ಏನಾಯಿತು? ಅಲ್ಲಿ ಅಣೆಕಟ್ಟಿನ ಎತ್ತರವನ್ನು ಹೆಚ್ಚು ಮಾಡೋಕತ್ತಿದ್ರು. ಯಾವ ಅಣೆಕಟ್ಟು? ಸರ್ದಾರ್ ಸರೋವರದ ಅಣೆಕಟ್ಟನ್ನು ಹೆಚ್ಚು ಮಾಡೋಕತ್ತಿದ್ರು. ಅದರ ಸಂಬಂಧ ನರ್ಮದಾ ಬಚಾವೋ ಆಂದೋಲನ ಆಯಿತು ಅನ್ನಬೋದು. ಅಂದರೆ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಇಲ್ಲಿಯವರೆಗೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥ ಉತ್ತರಗಳನ್ನು ವಿವರಣೆಯೊಂದಿಗೆ ನೋಡಿದ್ದೇವೆ. ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ತಮ್ಮ ಪರೀಕ್ಷೆ ಯಶಸ್ವಿಯಾಗಲಿ ಅಂತೇಳಿ ಹಾರೈಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.